ಕೊರಟಗೆರೆ ತಾಲೂಕಿನ ಚನ್ನರಾಯದುರ್ಗ ಹೋಬಳಿಯ ತೋವಿನಕೆರೆಯ ಪಿಎಂ ಶ್ರೀ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶೈಕ್ಷಣಿಕ ಸಾಲಿನ ಪ್ರವೇಶ ಪ್ರಕ್ರಿಯೆ ಆರಂಭ ಆಗಿದೆ. 2026-27ನೇ ಸಾಲಿನ ಶೈಕ್ಷಣಿಕ ಸಾಲಿನ ಪ್ರವೇಶ ಪ್ರಕ್ರಿಯೆ ಆರಂಭ ಆಗಿದೆ. ಈ ಶೈಕ್ಷಣಿಕ ವರ್ಷದಿಂದ 9 ಮತ್ತು 10ನೇ ತರಗತಿಗಳು ಆರಂಭ ಆಗಿದ್ದು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡೋಕೆ ಅಗತ್ಯವಾದ ಎಲ್ಲ ಮೂಲಸೌಕರ್ಯ ಹಾಗೂ ಸೌಲಭ್ಯಗಳನ್ನು ಶಿಕ್ಷಣ ಇಲಾಖೆ ಕಲ್ಪಿಸಿದೆ ಅಂತ ಶಾಲೆಯ ಶಿಕ್ಷಕರು ತಿಳಿಸಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಹಕಾರದಿಂದ ಶಾಲೆ ಮತ್ತಷ್ಟು ಅಭಿವೃದ್ಧಿಗೊಂಡಿದ್ದು, ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿವರೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಅವಕಾಶ ಲಭ್ಯವಾಗಿದೆ. ಪೋಷಕರು ಸರ್ಕಾರಿ ಶಾಲೆಯಲ್ಲಿರೋ ಗುಣಮಟ್ಟದ ಶಿಕ್ಷಣ ಮತ್ತು ಉಚಿತ ಸೌಲಭ್ಯಗಳ ಪ್ರಯೋಜನ ಪಡೆದು ತಮ್ಮ ಮಕ್ಕಳನ್ನ ಶಾಲೆಗೆ ದಾಖಲಿಸುವಂತೆ ಎಸ್ಟಿಎಂಸಿ ಅಧ್ಯಕ್ಷ ಮಂಜುನಾಥ್ ಮನವಿ ಮಾಡಿದ್ದಾರೆ. ಎಸ್ಟಿಎಂಸಿ ಅಧ್ಯಕ್ಷರು ಇದೇ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನ ವ್ಯಾಸಂಗ ಮಾಡಿಸ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತಲಿನಲ್ಲಿ ಗೌರ್ಮೆಂಟು ಹೈಸ್ಕೂಲು ಇಲ್ಲದ ಕಾರಣ ಈ ವರ್ಷ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅನುಗ್ರಹದಿಂದ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಾವು ಹೈಸ್ಕೂಲ್ ಪ್ರಾರಂಭ ಮಾಡಿದ್ದೇವೆ. ಹೋದ ಸರಿ ನಮಗೆ 9th ಪ್ರಾರಂಭ ಮಾಡುವಾಗಾದರೆ ಬರೀ 9 ಮಕ್ಕಳುಗಳು ಮಾತ್ರ ಇದ್ದರು. ಈಗ 9th ಮತ್ತು 10th ಕನಿಷ್ಠ ಅಂದರೂ 150 ಮಕ್ಕಳು ಈಗ ನಾವು ಹೆಚ್ಚಿನಾಗಿ ದಾಖಲಾತಿಗಳನ್ನು ಹೆಚ್ಚಾಗ್ತಾ ಇದ್ದಾವೆ. ಒಳ್ಳೆ ಟೀಚರ್ಸ್ಗಳಿದೆ, ಅನುಭವ ಇರುವಂಥ ಟೀಚರ್ಸ್ಗಳಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಆಗ್ತಾಯಿದೆ. ಒಳ್ಳೆ ಟೀಚರ್ಸ್ಗಳು ಅಷ್ಟೇ, ವಿದ್ಯಾರ್ಥಿಗಳಲ್ಲಿ ಒಳ್ಳೆ ಕಲಿಕೆ ಇದೆ. ಈ ಗೌರ್ಮೆಂಟ್ ಶಾಲೆ ಇನ್ನೂ ಒಳ್ಳೆ ಉತ್ತುಂಗಕ್ಕೆ ಹೋಗಬೇಕು, ಹೆಚ್ಚಿನ ಇಲ್ಲಿ ದಾಖಲಾತಿ ಜಾಸ್ತಿ ಆಗಬೇಕು ಅನ್ನೋದು ನಮ್ಮ ಆಸೆ. ಅದೇ ತಕ್ಕಂತೆ ನಮ್ಮ ಕಮಿಟಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು ತುಂಬ ಇದಕ್ಕೆ ನಾವು ಎಫೆಕ್ಟಾಗಿ ಕೆಲಸ ಮಾಡ್ತೀವಿ. ಮುಂದೆ ಶಾಲೆಗೆ ಒಳ್ಳೆ ಹೆಸರು ಬರಬೇಕು. ಅದೇ ಥರ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನಗಳು ಅಷ್ಟೇ ಸಾಕಷ್ಟು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೆಚ್ಚಿನ ಪೋಷಕರು ಸರ್ಕಾರಿ ಶಾಲೆಗೆ ಮುಖ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಇಲ್ಲಿ ಮ್ಯಾಥ್ಸ್ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ, ಮತ್ತು ಪ್ಲಸ್ ನಾನು ಹೈಸ್ಕೂಲ್ಗೆ ಇನ್ಚಾರ್ಜ್ ಟೀಚರು ಆಗಿದ್ದೀನಿ. ಹೋದ ವರ್ಷ ನನಗೆ ಅಕ್ಟೋಬರಲ್ಲಿ ನಾನು ನವಂಬರಿಗೆ ಇಲ್ಲಿ ಇನ್ಚಾರ್ಜಾಗಿ ಬಂದಿದ್ದೆ. ಆವಾಗ ಬರೀ 9th ಬರೀ 11 ಮಕ್ಕಳು ಮಾತ್ರ ಇದ್ದರು. ನಾವು ಹೋದ್ಸಲು ದಿನಕ್ಕೆ ವಾರಕ್ಕೆ 3 ದಿನ ಬರ್ತಾಯಿದ್ವಿ ಬೇರೆ ಸ್ಕೂಲಿಂದ ಡೆಪ್ಯುಟೇಷನ್ ಆಗಿ. ಬಟ್ ಈ ವರ್ಷ 11 ಮಕ್ಕಳಿಂದ ನಿಯರ್ಲಿ 9 ಮತ್ತು 10 ಎರಡೇ ತರಗತಿಗಳಲ್ಲಿ 80 ಮಕ್ಕಳು ಆಗಿದ್ದಾರೆ. ಮತ್ತು ಈಗಲೂ ಇನ್ನೂ ಆಗ್ತಾಯಿದ್ದಾರೆ. ಪ್ರೋಗ್ರೆಸ್ ತುಂಬ ಚೆನ್ನಾಗಿದೆ. ಆಮೇಲೆ ಶಾಲೆಯ ವಾತಾವರಣ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ. ಮತ್ತು ಅವಶ್ಯಕತೆ ಇದೆ ಇಲ್ಲಿ. ಹೈಸ್ಕೂಲು ಅಕ್ಕಪಕ್ಕ ಹೈಸ್ಕೂಲ್ಗಳಿಲ್ಲ, ಇಲ್ಲಿ ತುಂಬ ಅವಶ್ಯಕತೆ ಇದೆ ಇಲ್ಲಿ. ಹಾಗಾಗಿ ಪ್ರತಿ ವರ್ಷವೂ ಇಲ್ಲಿ ಹೆಚ್ಚಾಗೋದು ಗ್ಯಾರಂಟಿ. ಮತ್ತು 8th ಈಗ ಎಷ್ಟು 100 ಮಕ್ಕಳು ಹತ್ತಿರ ಇದ್ದಾರಂತೆ ಅಲ್ಲಿ. ಅವರು ಏನೋ ಇಲ್ಲಿ ಬಂದರೆ ನಿಯರ್ಲಿ 200 ತನಕನೂ ಇಲ್ಲಿ ಸ್ಟ್ರೆಂತ್ ಆಗೋಗುತ್ತೆ. ಇದೇ ಫಸ್ಟ್ ಇಯರೇ ಈ ಥರ ಸ್ಟ್ರೆಂತ್ ಆಗ್ತಾಯಿದೆ ಸರ್. ಸೊ ಹಾಗಾಗಿ ಸ್ಕೂಲ್ನ ಇದು ಫಸ್ಟು 10th ಸ್ಟಾರ್ಟ್ ಆಗಿರೋದ್ರಿಂದ ಶಿಕ್ಷಕರು ಸಹ ತುಂಬ ಕಷ್ಟಪಟ್ಟು ಎಲ್ಲ ವರ್ಕ್ ಮಾಡ್ತಾಯಿದ್ದಾರೆ. ಎಲ್ಲ ಇನ್ಚಾರ್ಜಲ್ಲೂ ಇದ್ದಾರೆ, ಇನ್ಚಾರ್ಜ್ ಟೀಚರ್ಸೇ ಇರೋದು. ಒಬ್ಬರು HM ವಾರಕ್ಕೆ 2 ದಿನ ಬರ್ತಾಯಿದ್ದಾರೆ, ಒಬ್ಬರು ಸೈನ್ಸ್ ತಗೊಳ್ಳೋಕ್ಕೆ. ಎಲ್ಲ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಮಕ್ಕಳು ಸಹ ಅದೇ ಥರ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಒಳ್ಳೆ ಸ್ಕೂಲ್ ಆಗೋದ್ರಲ್ಲಿ ಯಾವುದೇ ಥರ ಅನುಮಾನ ಇಲ್ಲ ಅಂತ ಈ ಟೈಮಲ್ಲಿ ಹೇಳಕ್ಕೆ ಬಯಸ್ತೀನಿ.